ಆಸೀನರಾಗಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ನನ್ನ ಗೌರವಾನ್ವಿತ ವಂದನೆಗಳು ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಇಂದು ನಾವೆಲ್ಲರೂ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನ. ಅವರು ಸೆಪ್ಟೆಂಬರ್ ತಿಂಗಳ 5ನೇ ತಾರೀಕು 1888ರಂದು ತಮಿಳುನಾಡಿನಲ್ಲಿ ಜನಿಸಿರ್ತಾರೆ. ಅವರು ಚಿಕ್ಕಂದಿನಿಂದನೂ ಸಹ ತುಂಬ ಓದೋದ್ರಲ್ಲಿ ಬರೆಯೋದ್ರಲ್ಲಿ ತುಂಬಾನೇ ಆಸಕ್ತಿನ ಹೊಂದಿರ್ತಾರೆ. ಮತ್ತೆ ಅವರು ತುಂಬಾನೇ ಪ್ರತಿಭಾಶಾಲಿಗಳಾಗಿರ್ತಾರೆ. ಓದೋದು ಬರೆಯೋದ್ರಲ್ಲಿ ತುಂಬಾನೇ ಮುಂದೆ ಇರ್ತಾರೆ. ಮತ್ತೆ ಅವರು ತಮ್ಮ ಜೀವನದಲ್ಲಿ ಓದೋದು ಬರೆಯೋದನ್ನ ಹೇಗೆ ರೂಢಿಸ್ಕೊಂಡಿರ್ತಾರೋ ಅದನ್ನೆಲ್ಲರಿಗೂ ಬೇರೆಯವ್ರಿಗೆಲ್ಲರಿಗೂ ಅದನ್ನ ಹೇಗೆ ಕಲಿಯೋದು, ವಿದ್ಯೆ ಬುದ್ಧಿಗೆ ಎಷ್ಟು ಮಹತ್ವವಿದೆ, ಮತ್ತೆ ಸಮಾಜದಲ್ಲಿ ವಿದ್ಯೆ ಬುದ್ಧಿಗೆ ಎಷ್ಟು ಸ್ಥಾನವಿದೆ, ಎಷ್ಟು ಮಹತ್ವವಿದೆ ಅನ್ನೋದನ್ನೆಲ್ಲ ಸಹ ಅವರು ಬೇರೆಯವ್ರಿಗೆಲ್ಲ ಪ್ರೇರೇಪಿಸಿದ್ದಾರೆ. ಮತ್ತೆ ಇಂದು ನಾವೆಲ್ಲರೂ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನನಗೆ ಈ 2 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೂ ಧನ್ಯವಾದಗಳು. ಮಾತಾಡಕ್ಕೆ ಅವಕಾಶ ಕೊಡಿರೋ ಜೀವನಾಥ್ ಸರ್ ಮತ್ತೆ ಪರಶುರಾಮ್ ಸರ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇವತ್ತು ನನ್ನ ಕರೆದಿ ಸನ್ಮಾನ ಮಾಡಿಸಿರೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ಸರ್. ನಾವು ಹೋದ ವರ್ಷ ನಿಮ್ಮಿಂದ ಪರಶುರಾಮ್ ಸರ್ ಹತ್ರ ಎಲ್ಲ ತುಂಬ ಕಲ್ತಿದ್ದೀರಿ ಸರ್. ನಿಮ್ಮಿಂದ ವರ್ಷದ ಅಕಾಡೆಮಿಕ್ ಸಿಲೆಬಸ್ ಜೊತೆ ಡಿಸಿಪ್ಲಿನ್ನು, ಬೇರೆ ವಿಷಯಗಳು, ಜನರಲ್ ನಾಲೆಜ್ ಎಲ್ಲ ಹೇಳ್ಕೊಟ್ಟಿದ್ದೀರಾ ಸರ್. ನೀವು ಪರಶುರಾಮ್ ಸರ್ ಸ್ಪಿರಿಚುವಲ್ಸ್ ಬಗ್ಗೆ, ಅಕಾಡೆಮಿಕಲ್ ಸೈನ್ಸು, ಮ್ಯಾಥ್ಸು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಇವಾಗ ನೀವೆಲ್ಲರೂ ಸೇರಿದ್ದೀರಾ, ಎಲ್ಲ ಒಳ್ಳೆ ಟೀಚರ್ಸ್, ಇಬ್ಬರು ಒಳ್ಳೆ ಟೀಚರ್ಸೇ, ಎಲ್ಲ ಚೆನ್ನಾಗಿ ಕಲ್ತ್ಕೊಳ್ಳಿ. ನಾವೆಲ್ಲ ನೀವು ನಮಗಿಂತನೂ ಜಾಸ್ತಿ ತೆಗಿಬೋದು ಮಾರ್ಕ್ಸು. ಈ ವರ್ಷ ನಾನು ಈ ಅಕಾಡೆಮಿಯಲ್ಲಿ ಓದ್ತಾ ಇರುವಾಗ ಸೀನಿಯರ್ಸು ಬಂದು ಸನ್ಮಾನ ಮಾಡಿಸ್ಕೊಂಡಿದ್ರು. ಆವಾಗ ಡಿಸೈಡ್ ಮಾಡ್ಕೊಂಡಿದ್ದೆ ಮುಂದಿನ ವರ್ಷ ನಾನು ಇಲ್ಲಿ ಬರಬೇಕು ಅಂತ. ಅದೇ ಥರ ನೀವು ಯಾರಾದ್ರೂ ರೆಡಿಯಾಗಿ ಮಾಡಿಕೊಳ್ಳಿ. ಮೊದಲನೇದಾಗಿ ನಾನು ಇವತ್ತೇನೇ ಆಗಿದ್ರು ಅದಕ್ಕೆಲ್ಲ ಕಾರಣ ಆಗಿರುವಂಥ ಗುರುಗಳು ಮುಖ್ಯ, ತುಂಬ ಮುಖ್ಯ. ಅದಕ್ಕೋಸ್ಕರ ಮೊದಲನೇದಾಗಿ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಗೌರವಾನ್ವಿತ ಟೀಚರ್ಸ್ ಡೇ ದಿನ ಮಾತ್ರ ಟೀಚರ್ಸ್ನ ನೆನಪಿಸ್ಕೋಬೇಕು, ಅವ್ರಿಗೆ ಗೌರವ ಕೊಡಬೇಕು ಅಂತ ಅನ್ನೋದಲ್ಲ. ಈ ಟೀಚರ್ಸ್ ಡೇ ದಿನ ನಮಗೇನು ಅನಿಸುತ್ತೆ ಅಂತಂದರೆ ಇದು ಒಂದು ಅವಕಾಶ. ನಾನು ಇವತ್ತೇನೇ ಆಗಿದ್ರು ಅದಕ್ಕೆ ಕಾರಣನೇ ನನಗೆ ಟೀಚರ್ಸ್. ಅದು ತುಂಬ ಮುಖ್ಯವಾಗಿ ಜಿಯೋಮರ್ ಸರ್ ಮತ್ತು ಪರಶುರಾಮ್ ಸರ್ ತುಂಬ ನಾನು 10th ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದೆ ಅದಕ್ಕೆ ಕಾರಣನೇ ಮೋಟಿವೇಶನ್ ತುಂಬ ಮುಖ್ಯ ಆಗಿತ್ತು. ಇವತ್ತು ಅದಕ್ಕೆಲ್ಲ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜಿಯೋಮರ್ ಸರ್, ಥ್ಯಾಂಕ್ ಯು ಪರಶುರಾಮ್ ಸರ್. ಅಕಾಡೆಮಿಕ್ಸ್ ವೈಸ್ ನಾನು ಏನಾದರೂ ಸಜೆಷನ್ ಕೊಡ್ತೀನಿ ಅಂತಂದರೆ, ಈ 10th ಮತ್ತೆ ನಿಮಗೆ ಆಪರ್ಚುನಿಟಿ ಸಿಗಲ್ಲ. ನೀವೇನೇ ಅಂದ್ಕೊಂಡು ಒಂದೇ ಸರಿ ಆಪರ್ಚುನಿಟಿ ಸಿಗೋದು. ಸೊ ಆಪರ್ಚುನಿಟಿನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಅಟ್ ದ ಎಂಡ್ ಆಫ್ ದಿ ಡೇ ನಿಮಗೆ ಪರ್ಸೆಂಟೇಜ್ ಬಂದಾಗ ಇನ್ನೂ ಸ್ವಲ್ಪ ಟ್ರೈ ಮಾಡಿದರೆ ಇನ್ನೂ ಬರ್ಬೋದಿತ್ತಲ್ಲ ಅನ್ನೋ ರಿಗ್ರೆಟ್ ಯಾವ ಸ್ಟೂಡೆಂಟ್ಗೂ ಬರದೇ ಇರೋ ಥರ ನೀವು ಎಫರ್ಟ್ಸ್ ಹಾಕಿ ಈ ಆಪರ್ಚುನಿಟಿನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಟ್ಯೂಷನಲ್ಲಿ ಸಿಗೋವಂಥ ಒಂದೊಂದು ಆಪರ್ಚುನಿಟೀಸನ್ನು ನೀವು ಯೂಸ್ ಮಾಡ್ಕೊಳ್ಳೋ ಕೇಪಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಯಾವತ್ತೂ ಸ್ಟಡೀಸ್ ಮೇಲೆ ನೆಗ್ಲೆಕ್ಟ್ ಮಾಡಬೇಡಿ, ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಆಗಿರಿ. ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಟು ದ ಅಪ್ಕಮಿಂಗ್ successive persons of 10th class. Very good. ಶಿಕ್ಷಕರ ದಿನಾಚರಣೆ ಜಿಎಂಆರ್ ಎಲೈಟ್ ಅಕಾಡೆಮಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಶಿಕ್ಷಕರ ದಿನಾಚರಣೆ ಯಾಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಮೊದಲ ಉಪರಾಷ್ಟ್ರಪತಿಗಳಾಗಿದ್ದರು. ಅವರ ನೆನಪಿಗೋಸ್ಕರವಾಗಿ ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಎಷ್ಟು ಸರಳ ಜೀವಿಗಳು, ಎಷ್ಟು ಉದಾತ್ತ ಮೇಧಾವಿಗಳು ಅಂತ. ನಾವು ಅವ್ರನ್ನ ಗುರು ಅಂತಲೇ ಹೇಳ್ಬೋದು. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಈಗಿನ ಆಂಧ್ರದ, ಅದು ಮೊದಲು ಅದು ತಮಿಳುನಾಡಿಗೆ ಸೇರಿಕೊಂಡಿತ್ತು, ಚಿತ್ತೂರಿನ ತಿರುತ್ತಣಿಯಲ್ಲಿ ಜನಿಸ್ತಾರೆ. ಅವರ ತಂದೆ ಹೆಸರು ವೀರಸ್ವಾಮಿ, ತಾಯಿ ಹೆಸರು ಸೀತಮ್ಮ. ಅವರು ಚಿಕ್ಕಂದಿನಿಂದಲೂ ವೇದಗಳ ಅಧ್ಯಯನ, ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳು ಈ ರೀತಿ ಅನೇಕ ಗ್ರಂಥಗಳನ್ನು ತಿಳ್ಕೊಂಡು ಅದನ್ನು ಸಾರವನ್ನು ತಿಳ್ಕೊಂಡು ತದನಂತರ ಬೆಳೆಯುತ್ತಾ ಅನೇಕ
ಬೌದ್ಧರ ಜೈನರ ಧರ್ಮಗ್ರಂಥಗಳನ್ನು, ಎಲ್ಲ ರೀತಿಯ ಧರ್ಮಗ್ರಂಥಗಳನ್ನು, ತತ್ವಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅಧ್ಯಾಪಕರಾಗ್ತಾರೆ. ಅದರಲ್ಲೂ ಮುಖ್ಯವಾಗಿ ತತ್ವಶಾಸ್ತ್ರದಲ್ಲಿ ಲೆಕ್ಚರರ್ ಅಂತ ನಾವು ಈಗ ಹೇಳ್ತೀವೋ ಅಧ್ಯಾಪಕರಾಗ್ತಾರೆ. ಅವರನ್ನು ಸಾರೋಟಲ್ಲಿ ಅವರೇ ಹೆಗಲು ಕೊಟ್ಕೊಂಡು ಅವರನ್ನು ಕರ್ಕೊಂಡು ಹೋಗ್ತಾರೆ. ಅಷ್ಟು ಜನಮಾನಸರಾಗಿದ್ದರು, ಅಷ್ಟು ವಿದ್ಯಾರ್ಥಿಗಳನ್ನು ಆಕರ್ಷಣೀಯವಾಗಿ ಅವರು ತಮ್ಮ ವಿಚಾರಗಳಿಂದ ಆಕರ್ಷಿತಗೊಳಿಸಿದರು. ಆ ರೀತಿ ಆ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳೇ ಪುಣ್ಯವಂತರು ಅಂತ ಹೇಳ್ಬೋದು. ನಮಗೆ ಆ ಲಭ್ಯ ಸಿಗಲಿಲ್ಲ ಅಂತ ಅನ್ಸುತ್ತೆ. ತದನಂತರ ಇವರು ಕಲ್ಕಟ್ಟ ಯೂನಿವರ್ಸಿಟಿ ಹೋಗ್ತಾರೆ, ಅಲ್ಲಿ ಅಧ್ಯಾಪಕರಾಗಿ ವೃತ್ತಿಯನ್ನು ಮುಂದುವರಿಸ್ತಾರೆ. ಇನ್ನೊಂದು ಪ್ರಸಂಗ ಬರುತ್ತೆ. ಒಂದು ಸಾರಿ ಇವರು ನಮ್ಮ ಭಾರತದ ರಾಯಭಾರಿಯಾಗಿ ಆಯ್ಕೆ ಆಗ್ತಾರೆ. ಅಂಬಾಸಿಡರ್ ಅಂತ ಇಂಗ್ಲೀಷಲ್ಲಿ. ನಮ್ಮ ಭಾರತ ದೇಶದ ಅಂಬಾಸಿಡರ್ ಆಗಿ ಬೇರೆ ವಿದೇಶಕ್ಕೆ ಹೋಗಬೇಕಾಗುತ್ತೆ. ಅಲ್ಲಿ ರಷ್ಯಾದಲ್ಲಿ ಸ್ಟಾಲಿನ್ ಅಂತ ಇರ್ತಾರೆ, ನಿಮಗೆ ಸೋಷಿಯಲ್ ಬರುತ್ತೆ. ಆಗ ಅಲ್ಲಿ ಆತ ಕ್ರೂರ ವ್ಯಕ್ತಿ, ಒಂದು ರೀತಿಯ ಹಿಟ್ಲರ್ ಥರ, ದಬ್ಬಾಳಿಕೆ ಜಾಸ್ತಿ, ಅವನದೇ ನಡಿಬೇಕು ಅನ್ನೋ ವಿಚಾರ. ಆತನನ್ನು ಭೇಟಿ ಆಗಬೇಕು ಅಂತಂದರೆ ಎಲ್ಲ ಎದುರ್ಕೊಂಡ್ಬಿಡೋರು. ಆದರೆ ಇವರು ರಾಯಭಾರಿಯಾಗಿ ಅವ್ರನ್ನ ಭೇಟಿ ಆಗಲೇಬೇಕಾಗಿತ್ತು. ಇವರೇ ಸೂಕ್ತ ಅಂತ ಅಂದ್ಬಿಟ್ಟು ಆಗ ಪ್ರಧಾನಿಯಾಗಿರ್ತಕ್ಕಂಥ ನೆಹರೂರವರು ಇವ್ರನ್ನೇ ಕಳಿಸ್ತಾರೆ. ಅಲ್ಲಿ ರಾಯಭಾರಿಯಾಗಿ ಹೋದ ನಂತರ ಅಲ್ಲಿ ಅವರನ್ನು ಭೇಟಿ ಮಾಡ್ತಾರೆ. ಅಲ್ಲಿ ಭೇಟಿ ಆಗಬೇಕಾದ್ರೆ ಕೇವಲ 5 ರಿಂದ 10 ನಿಮಿಷ ಅಷ್ಟೇ ಟೈಮ್ ಕೊಡೋದು, ಭೇಟಿ ಸಮಯ. ಸ್ಟಾಲಿನ್ ಮಾತಾಡಿಸ್ಬೇಕಾದ್ರೆ ಅಲ್ಲಿ ಹೋಗಿ ಭೇಟಿ ಆಗ್ತಾರೆ. ಆಗ ಅಲ್ಲಿ ಭೇಟಿ ಸಂದರ್ಭದಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳ್ತಾರೆ, ನೀವು ಇಷ್ಟೆಲ್ಲ ಕೆಲಸಗಳು ಮಾಡ್ತಾ ಇದ್ದೀರಾ, ಮತ್ತೆ ನಿಮಗೆ ಅದು ನೀವು ಈ ರೀತಿ ಕೆಟ್ಟ ರೀತಿ ನಡ್ಕೊಳ್ತಾ ಇದ್ರು, ಅದು ನಿಮಗೆ ಮತ್ತೆ ಅದು ನಿಮಗೆ ಮನನ ಆಗುತ್ತೆ ಅಂತ ಹೇಳಿ ತಿದ್ದು ಹೇಳ್ತಾರೆ. ಆಗ ಅಲ್ಲಿ ಸ್ಟಾಲಿನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಅವರು ಮನನೊಂದ್ಕೊಂಡು, ನೀವೊಬ್ಬರೇ ಸರ್ ನಮ್ಮನ್ನು, ಅಂದರೆ ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ನೋಡ್ತಾ ಇರೋದು ಅಂತ ಹೇಳ್ತಾರೆ. ಅಂದರೆ ಅಂಥ ಕ್ರೂರ ವ್ಯಕ್ತಿಯನ್ನು ಮನವನ್ನು ಕರಗಿಸುವಂಥ ಶಕ್ತಿಯನ್ನು ಹೊಂದಿದ್ದವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಮಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಒಂದು 4 ಪದಗಳಿದೆ. ನಾವೆಲ್ಲರೂ ಜನ್ಮ ಎತ್ತಿದಂಥ ತಕ್ಷಣ ಪರಿಪಾಲನೆ ಮಾಡಬೇಕು. ಧ್ಯಾನ ಮೂಲಂ ಗುರುಮೂರ್ತಿ, ಪೂಜಾ ಮೂಲಂ ಗುರುಪದಂ, ಮಂತ್ರ ಮೂಲಂ ಗುರುವಾಕ್ಯಂ, ಮೋಕ್ಷ ಮೂಲಂ ಗುರುರೂಪಂ. ಅದು ಗುರುಮೂರ್ತಿ. ತದೇಕ ಚಿತ್ತದಿಂದ ಧ್ಯಾನ ಮಾಡಲಿಕ್ಕೆ ಕೂತ್ಕೊಂಡಾಗ ನಾವು ಗುರುಗಳಿಂದ ನೆನೆಬೇಕು. ಧ್ಯಾನ ಮೂಲಂ ಗುರುಮೂರ್ತಿ, ಪೂಜಾ ಮೂಲಂ ಗುರುಪದಂ, ಮಂತ್ರ ಮೂಲಂ ಗುರುವಾಕ್ಯಂ, ಮೋಕ್ಷ ಮೂಲಂ ಗುರುಮೂರ್ತಿ. ಇದಕ್ಕೂ ಧ್ಯಾನ, ಪೂಜೆ, ಮಂತ್ರ, ಮೋಕ್ಷ ಇದೆಲ್ಲಕ್ಕೂ ಸಹ, ಮೋಕ್ಷ ಅಂದರೆ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಿಂದ ನಾವು ಹೊರಗೆ ಬರೋದು, ಬಿಡುಗಡೆ ಹೊಂದೋದು. ಮೋಕ್ಷ ಅಂದರೆ ಬಿಡುಗಡೆ ಹೊಂದೋದು ಸಮಸ್ಯೆಗಳನ್ನು, ಪಾಪಗಳನ್ನು ದಾಟಿ ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಕ್ಕೆ ಹೋಗೋದು. ಇಂಥ ಈ ರೀತಿ ಇರೋದು. ಈ ರೀತಿಯಾಗಿ ನಮಗೆ ಗುರುಪದ, ಗುರುವಾಕ್ಯ, ಗುರುಮೂರ್ತಿ, ಗುರು ಮೋಕ್ಷ ಇತ್ಯಾದಿ ಕೊಡಬೇಕಾದ್ರೆ ಒಬ್ಬ ಗುರುವಿನ ಸ್ಥಾನ ಬಹಳ ಪ್ರಮುಖ. ಸುರಗುರು ಅಂದರೆ ದೇವರಿಗೆ ಗುರು ಇದ್ದಾರೆ, ದೇವತೆಗಳಿಗೆ ಗುರು ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮನನ್ನು ಶ್ರೀಕೃಷ್ಣ ಒಂದೇ ಜಗದ್ಗುರು ಅಂತೀರಿ. ಪ್ರಪಂಚಕ್ಕೆಲ್ಲ ಒಬ್ಬರೇ ಗುರುಗಳು, ಅವರೇ ಶ್ರೀಕೃಷ್ಣ ಪರಮಾತ್ಮ ಅಂತಾರೆ. ಅಂತಹ ಶ್ರೀಕೃಷ್ಣ ಪರಮಾತ್ಮನಿಗೂ ಸಾಂದೀಪನಿ ಅಂತ ಗುರುಗಳು, ಗರ್ಗಾಚಾರ್ಯ ಅಂತ ಗುರುಗಳು, ವಿಶ್ವಗುರು ಅನ್ಸ್ಕೊಂಡ್ರು 12ನೇ ಶತಮಾನದಲ್ಲಿ ಬಸವೇಶ್ವರನವರು. ಅವರ ಗುರುಗಳು ಜಾತವೇದ ಮುನಿ ಅಂತ ಗುರುಗಳು. ಗುರುವಿಲ್ಲದಂಥ ಸಾಧಕ ಈ ಭೂಮಿ ಮೇಲಿಲ್ಲ, ದೇವಲೋಕದಿಲ್ಲ, 14 ಲೋಕದಲ್ಲಿ ಯಾರು ಇಲ್ಲ. ರಾಕ್ಷಸರಿಗೂ ಶುಕ್ರಾಚಾರ್ಯರು ಗುರು ಇದ್ರು, ದೇವರಿಗೆ ಬೃಹಸ್ಪತಾಚಾರ್ಯ ಅಂತ ಗುರು ಇದ್ರು. ಹಾಗೆ ನಾವೆಲ್ಲ ಸಾಮಾನ್ಯ ವ್ಯಕ್ತಿಗಳೇನು ಜನಿಸಿದ್ವಿ. ಹುಟ್ಟಿದ ತಕ್ಷಣ ಪತ್ರಾಂಸರ ಹೇಳಿದ ರೀತಿಯಲ್ಲಿ ಮನೆಯ ಮೊದಲ ಪಾಠ ಸಾಲ ಜನನತ ಮೊದಲ ಗುರು, ಜನನಿಂದ ಪಾಠ ಕಲಿತ ಮಕ್ಕಳು ಧನ್ಯರು, ಪುಣ್ಯಾತ್ಮರು, ಅಮೃತಾತ್ಮರು. ತಂದೆ ತಾಯಿಯಿಂದ ಕಲಿಬೇಕು. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ಚೂಡಾರತ್ನ ಹೇಳ್ತಾರೆ ಒಂದು ಕಡೆ,
ನಿನ್ನ ಚಾರಿತ್ರ್ಯ ನಿನ್ನ ಮನೆಯಿಂದ ಪ್ರಾರಂಭ ಆಗಬೇಕು. ಅಲ್ಲಿಂದ ಮಿನಿಯೇಚರ್ ಸೊಸೈಟಿ ಸ್ಕೂಲ್ಗೆ ಬರ್ತೀವಿ. ಅಲ್ಲಿ ಜ್ಞಾನಾಕ್ಷಿಯನ್ನು ತೆರಗಿಸ್ತಾರೆ ನಿಮಗೆ. ಬಯಾಲಜಿಕಲ್ ಜನ್ಮ ಕೊಟ್ಟಂತ ಅಂದರೆ ಜೈವಿಕ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ನಿಮ್ಮನ್ನು ಶಾಲೆ ಕಳಿಸಿದಾಗ ಜ್ಞಾನಾಕ್ಷಿ ಅಂದರೆ ಅಕ್ಷಿ ಅಂದರೆ ಕಣ್ಣು, ಜ್ಞಾನದ ಕಣ್ಣನ್ನು ತೆರೆಸ್ತಾರಲ್ಲ ಅವರಿಗೆ ನಾವು ಗುರುಗಳು ಅಂತ ಕರೀತೀವಿ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಬಂದಿರ್ತಾರೆ. ತಮಿಳುನಾಡಿನ ಚೆನ್ನೈನಲ್ಲಿ ನಟೇಸನ್ ಅಂತ ಒಬ್ರು ಮನೆಗೆ ಬಂದಿರ್ತಾರೆ. ಆ ನಟೇಸನ್ ಅನ್ನೋರು ಇವ್ರಿಗೆ ಬಹಳ ಆತ್ಮೀಯ ಸ್ನೇಹಿತರಾಗಿರ್ತಾರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರಿಗೆ. ಆಗ ಹೇಳ್ತಾರೆ, ಮಿಸ್ಟರ್ ರಾಧಾಕೃಷ್ಣನ್, ಟುಮಾರೋ ಮಹಾತ್ಮ ಗಾಂಧಿ ಇಫ್ ಯು ವಿಲ್ ಇಂಟ್ರೊಡ್ಯೂಸ್ ಯು ಟು ಅವರ್ ಗ್ರೇಟ್ ಪರ್ಸನಾಲಿಟಿ ಮಹಾತ್ಮ ಗಾಂಧಿ ಅಂತ ಹೇಳಿ. ರಾಧಾಕೃಷ್ಣನ್ ಅವರ ನಾಳೆ ಅಂತಾರೆ. ರಾಧಾಕೃಷ್ಣನ್ ಮೆಂಟಿದೆ ಎಲ್ಲಿನ ಟೈಮ್ ಟು ನಟೇಸನ್ ಸೋಮ್. ನಟೇಸನ್ ಅವರ ಮನೆಗೆ ಅವರು ಆ ಸಮಯಕ್ಕೆ ಹೋಗ್ತಾರೆ. ಇಲ್ಲೊಂದು ಘಟನೆ ನಡೀತೆ, ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ದಿಟ್ಟತನ ಬೆಳೆಸ್ಕೋಬೇಕು. ಪರಿಚಯ ಮಾಡಿಸ್ತಾರೆ. ರವೀಂದ್ರನಾಥ್ ಠಾಗೋರ್ ಅವರ ಬಗ್ಗೆ ಇವರು ಒಂದು ಥೀಸಿಸ್ ಬರೆದು ಫಿಲಾಸಫಿಯಲ್ಲಿ PhD ಮಾಡಿದ್ದಾರೆ ಅಂತ ಹೇಳ್ತಾರೆ. ರಾಧಾಕೃಷ್ಣನ್ ಅವರ ಬಗ್ಗೆ ನಟೇಸನ್ ಅವರು ಮಹಾತ್ಮ ಗಾಂಧೀಜಿ ಪರಿಚಯ ಮಾಡಿಸ್ತಾರೆ. ಫಿಲಾಸಫರ್, ಗ್ರೇಟೆಸ್ಟ್ ಫಿಲಾಸಫರ್ ಅಂತ ಹೇಳ್ತಾರೆ. ಅವರು ಮಹಾತ್ಮ ಗಾಂಧಿ ಹೇಳ್ತಾರೆ, ಮಿಸ್ಟರ್ ರಾಧಾಕೃಷ್ಣನ್, ಯು ಹ್ಯಾವ್ ಟು ಪ್ರಾಕ್ಟೀಸ್ ಸ್ಟ್ರಿಕ್ಟ್ ವೆಜಿಟೇರಿಯನ್ ಫುಡ್ ಹ್ಯಾಬಿಟ್. ಡೋಂಟ್ ಡ್ರಿಂಕ್ ಮಿಲ್ಕ್ ಆಲ್ಸೋ, ಅದು ಮಿಲ್ಕ್ ಹ್ಯಾಸ್ ದ ಪ್ಲಸ್ ಕಂಟೆಂಟ್ ಅಂತ, ಎಸೆನ್ಸ್ ಆಫ್ ದ ಪ್ಲಸ್ ಅಂತ. ಇದರ ಅರ್ಥ ಕನ್ನಡದಲ್ಲಿ, ಮಹಾತ್ಮ ರಾಧಾಕೃಷ್ಣನ್ ಅವರೇ, ನೀವು ಫಿಲಾಸಫರ್ ಒಪ್ಕೊಳ್ತೀನಿ, ನೀವು ಕಟ್ಟುನಿಟ್ಟಿನ ಸಸ್ಯಾಹಾರಿಯಾಗಿರಬೇಕು, ಮಾಂಸಾಹಾರಿ ಆಗಬಾರ್ದು, ಹಾಲು ಸಹ ಕುಡಿಬೇಡ, ಹಾಲಿನಲ್ಲಿ ಮಾಂಸದ ಸಾರಾಂಶ ಇದೆ ಅಂತ. ಮಕ್ಕಳೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ಏನು ಯೋಚನೆ ಮಾಡ್ತೀರ ಅಂದರೆ ಅಲ್ಪ ತಿಳ್ಕೊಳ್ಳೋರು ಯೋಚನೆ ಮಾಡ್ತಾರೆ, ಪೂರ್ತಿ ತಿಳ್ಕೊಳ್ಳೋರು ಯಾರು ಯೋಚನೆ ಮಾಡಲ್ಲ. ಅವರು ಈ ದೇಶದ ಮಹಾನ್ ವ್ಯಕ್ತಿ ಆಗಿದ್ದೆ. ನಮಗೆ ಕರೆಕ್ಟಾಗಿ ವಿಷಯ ಗೊತ್ತಿರಿ, ಏನಿದೆ ಅದು ನೇರವಾಗಿ ಹೇಳ್ಬೇಕು. ದಿಟ್ಟ ನೇರ ನಿರಂತರ ಆತಿ ಮಾತಾಡ್ತಾರೆ. ಹೇಳಿದ್ರು, ಬಾಪು ದೆನ್ ವಿ ಆರ್ ಆಲ್ ಕ್ಯಾನಿಬಾಲ್ಸ್ ಅಂತಾರೆ. ಭಯ ಆಗೋಗ್ಬಿಡುತ್ತೆ ಮಹಾತ್ಮ ಗಾಂಧಿ. ಹಾಲು ಸಹ ಕುಡಿಬೇಡ, ಹಾಲಲ್ಲಿ ಮಾಂಸದ ತುಣುಕಿ ಸಾರಾಂಶ ಇರುತ್ತೆ ಅಂದಾಗ ದೆನ್ ವಿ ಆರ್ ಆಲ್ ಕ್ಯಾನಿಬಾಲ್ಸ್ ಅಂತಾರೆ. ಕ್ಯಾನಿಬಾಲ್ಸ್ ಅಂದರೆ ನರಮಾಂಸ ಭಕ್ಷಕರು ಅಂತ. ಮಹಾತ್ಮ ಗಾಂಧಿಗೆ ಭಯ ಆಗ್ಬಿಡುತ್ತೆ. ವಾಟ್ ಹೌ ಅಂತಾರೆ. ಅವಾಗ ಹೇಳ್ತಾರೆ, ಎಸ್, ದ ಮೊಮೆಂಟ್ ವಿ ಬಾರ್ನ್ ಫ್ರಮ್ ದ ವೂಮ್ ಆಫ್ ಅವರ್ ಮದರ್ಸ್, ರೆಸ್ಪೆಕ್ಟ್ ಟು ಮದರ್ಸ್, ವಿ ಸಕ್ ದ ಬ್ರೀತ್ ಆಫ್ ಅವರ್ ಮದರ್ ಟು ಡ್ರಿಂಕ್ ದ ಮಿಲ್ಕ್. ಇಫ್ ದಟ್ ಮಿಲ್ಕ್ ಮೇ ಬಿ ಹ್ಯಾವಿಂಗ್ ದ ಪ್ಲಸ್ ಎಸೆನ್ಸ್, that is the plus essence of the human body, so in such a way we are cannibals. ಇಂಥ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಹೌದು ಗಾಂಧಿಯವರೇ, ಹಾಲು ಕುಡಿಬೇಡ್ರಿ ಅಂದ್ರಲ್ಲ, ನಾವು ಹುಟ್ಟಿದ ತಕ್ಷಣ ನಮ್ಮ ತಾಯಿಯ ಉದರದಿಂದ ಹುಟ್ಟಿದ ತಕ್ಷಣ ತಾಯಿಯ ಎದೆ ಹಾಲು ಕೊಡ್ತಿದ್ದೀವಿ. ಆ ತಾಯಿ ಎದೆ ಹಾಲು ಕುಡ್ದಿದ್ದೀವಿ ಅಂತ ಹೇಳಿದ್ರೆ, ಆ ತಾಯಿ ಎದೆ ಹಾಲಿನಲ್ಲೂ ಮಾಂಸದ ಸಾರಾಂಶ ಇದೆ, ನರಮಾಂಸದ ಸಾರಾಂಶ ಅದರಲ್ಲಿ ಇರುತ್ತೆ ಅಂತ ಅರ್ಥ. ಹಾಗಿದ್ರೆ ನಾವೆಲ್ಲ ನರಮಾಂಸ ಭಕ್ಷಕರೇ, ಕ್ಯಾನಿಬಾಲ್ಸ್ ಅಂತ ಭಯಪಟ್ಬಿಡ್ತಾರೆ. ಮಹಾತ್ಮ ಗಾಂಧಿ ಎಂಥ ಫಿಲಾಸಫರ್, ಎಂಥ ವಿಚಾರ, ಅಂತ ಮಹಾನ್ ವ್ಯಕ್ತಿ. ಅದಕ್ಕೋಸ್ಕರ ಅವರು ಮನೆಯಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ರಾಷ್ಟ್ರಪತಿ ಆಗಿದ್ದಂಥ ಡಾಕ್ಟರ್ ರಾಧಾಕೃಷ್ಣನ್ರವರ ಜನ್ಮದಿನವನ್ನು 1962ರಿಂದ ಈಚೆಗೆ ನಾವು ಭಾರತದಾದ್ಯಂತ ಶಿಕ್ಷಕರ ದಿನಾಚರಣೆ, ವರ್ಣ ಮಾತ್ರ ಕಲಿಸಿದ ತಮ್ಮ ಗುರು, ಆ ಗುರುಗಳಿಗೆ ಅಭಿನಂದನೆ ಹೇಳುವಂಥ ಒಂದು ದಿನವನ್ನು ಸೂಚಿಸಿರುವಂಥ ದಿನ ಅದು. ಹಾಗಾಗಿ ನಾವು ಸಹ ಪ್ರತಿ ವರ್ಷ ನಮ್ಮ ಅಕಾಡೆಮಿಯ ವತಿಯಿಂದ ಈ ಸೆಪ್ಟೆಂಬರ್ 5ನೇ ತಾರೀಕನ್ನು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಗುರುಗಳ ದಿನ ಅಥವಾ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ಶಿಕ್ಷಕರ ದಿನಾಚರಣೆ ಪ್ರತಿಯೊಂದು ವರ್ಷ ನಾನು ಕಳೆದ ವರ್ಷ ಒಂದು ಕಡೆ ಹೇಳಿದ್ದೆ, ಇದೇ ಒಂದು ವಾಹಿನಿಯ ಮೂಲಕ, ನಾವು 1000 ಅರ್ಚಕರಿಗೆ ಸಮ ಒಬ್ಬ ಶಿಕ್ಷಕ. ಒಂದೊಂದು ದೇವಸ್ಥಾನದಲ್ಲಿ ಒಬ್ಬೊಬ್ಬರೇ ಅರ್ಚಕರಾದ ಪೂಜಾರಿಗಳಿರೋದು. ಹಾಗಾಗಿ ಒಂದು ಶಾಲೆಯಲ್ಲಿ ಆ ಶಿಕ್ಷಕ 1000 ಜನ ಮಾಡುವಂಥ ಅರ್ಚಕರ ಕೆಲಸವನ್ನು ಮಕ್ಕಳ ಮೂಲಕ ಒಬ್ಬ ಶಿಕ್ಷಕ ಮಾಡಬೇಕು. 1000 ಪ್ರೀಟ್ಸ್ ಆರ್ ವರ್ತ್ ಫಾರ್ ಒನ್ ಟೀಚರ್ ಅಂತ. ಹಾಗಾಗಿ ಆ ಟೀಚರ್ಸ್ಗೆ ಅಂಥ ಒಂದು ಸ್ಥಾನಮಾನದ ಸಮಾಜದಲ್ಲಿ ನೋ ಒನ್ ಕ್ಯಾನ್ ರೀಚ್ ಟು ದ ಲೆವೆಲ್ ಆಫ್ ಟೀಚರ್ ಇನ್ ದಿಸ್ ವರ್ಲ್ಡ್ ಅಂತ. ಪ್ರಪಂಚದಲ್ಲಿ ಶಿಕ್ಷಕರ ಮಟ್ಟಕ್ಕೆ ಯಾರೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರಪತಿಗೂ ಶಿಕ್ಷಕರಿದ್ದಾರೆ, ಮತ್ತು ಫಿಲಾಸಫರ್ಗೂ ಶಿಕ್ಷಕರಿದ್ದಾರೆ. ಅದಕ್ಕೋಸ್ಕರವಾಗಿ ಶಿಕ್ಷಕರ ಸ್ಥಾನಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕ ಆಗದ ರೀತಿಯಲ್ಲಿ ಮನೆಯಲ್ಲಿ ಪಾಠ ಪ್ರವಚನಗಳನ್ನು ಸರಿಯಾಗಿ ಸಿದ್ಧತೆ ಮಾಡಿಕೊಳ್ಳೋದೇ ಮಕ್ಕಳಿಗೆ ಬದ್ಧತೆಯಿಂದ ತನ್ನ ಕರ್ತವ್ಯವನ್ನು
ನಿರ್ವಹಣೆ ಮಾಡುವಂಥ ಕಾಯಕ ನಾವು ಗಳಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ತಮವ ಕಳೆದು ಬೆಳಕ ತಂದ ಸಿದ್ಧಬದ್ಧ ನಿಷ್ಠಾವಂತ ಪ್ರಾಮಾಣಿಕ ಗುರುಗಳು ಏನೇನಿದ್ದಾರೆ ಅವರೆಲ್ಲರಿಗೂ ಸಹ ಇವತ್ತು ಆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋದರ ಜೊತೆಯಲ್ಲಿಯೇ ನಾನು ಅವರಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ. ಎಲ್ಲ ಸಮಸ್ತ ಶಿಕ್ಷಕರಿಗೂ ಪ್ರತಿ ವರ್ಷವೂ ಸಹ ನಮ್ಮಲ್ಲಿ ಯಾವುದಾದ್ರೂ ಒಂದು ಋಣಾತ್ಮಕ ವಿಚಾರ ಇದ್ದರೆ ಅದನ್ನು ನಿರ್ಗಮಿಸಿ ಧನಾತ್ಮಕ ವಿಚಾರವನ್ನು ಅಳವಡಿಸಿಕೊಂಡು ಪ್ರತಿ ವರ್ಷವೂ ಸಹ ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರ ತತ್ವಗಳನ್ನು ಪರಿಪಾಲನೆ ಮಾಡುವುದರ ಮೂಲಕ ಅವರ ದಿನಾಚರಣೆಯನ್ನು ಯಶಸ್ವಿ ಮಾಡಬೇಕು. ಭೂಷಣಕ್ಕಾಗಿ ಆಚರಣೆ ಮಾಡೋದಲ್ಲ, ಅವರ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ತರಗತಿ ಕೊಠಡಿಯ ಶಿಕ್ಷಕರಾಗಿ ನಾವು ಅಳವಡಿಸ್ಕೊಂಡಾಗ ಸಮಾಜಕ್ಕೆ ಉತ್ತಮವಾಗುತ್ತದೆ ಅಂತ ನಾನಂದು ಭಾವಿಸುತ್ತಾ ಈ ಸಂದರ್ಭದಲ್ಲಿ ಸಮಸ್ತ ಶಿಕ್ಷಕರು ತಾವು ಮಾಡುವಂಥ ಕಾಯಕದಲ್ಲಿ ಆತ್ಮಾವಲೋಕನ ಮಾಡಿಕೊಂಡು ತಮ್ಮ ವೃತ್ತಿ ಜೀವನದ ಪ್ರಾಮುಖ್ಯತೆಯನ್ನು ಹೆಚ್ಚು ಮಾಡಿಕೊಳ್ಳಿ ಅಂತ ನಾನಾದರೂ ಭಾವಿಸ್ತೀನಿ. ಧನ್ಯವಾದಗಳು. ಭಾವನಾ ಅಂತ, ನಾನು ಶ್ರೀ ಶಾರದಾ ಹೈಸ್ಕೂಲಲ್ಲಿ ಓದಿದ್ದು. ಇವತ್ತು ನಾನು 10th ಮಾಡಿರೋ ಅಚೀವ್ಮೆಂಟ್ಗೆ ಈ ಟ್ಯೂಷನ್ ತುಂಬ ಅಂದರೆ ತುಂಬ ಹೆಲ್ಪ್ ಅಂತ ಅನ್ನೋದಕ್ಕಿಂತ ತುಂಬ ಮುಖ್ಯವಾಗಿ ಪಾತ್ರ ವಹಿಸಿದೆ. ಯಾಕೆ ಅಂತಂದರೆ ಒಂದು ಚಿಕ್ಕ ಸಾಧನೆ ಮಾಡಬೇಕು ಅಂತ ಅಂದ್ರೂ ನಮ್ಮ ಮುಂದೆ ಗುರು ಇದ್ದೇ ಇರಬೇಕು. ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ನನ್ನ ಮೋಟಿವೇಶನ್ ಕೊಟ್ಟು ನಾನು ಇಷ್ಟು 92% ತೆಗೆಯೋದಕ್ಕೆ ಕಾರಣನೇ ನನ್ನ GMS ಸರ್ ಮತ್ತು ಪರಶುರಾಮ್ ಸರ್. ಸಾಧನೆ ಮಾಡೋದು ದೊಡ್ಡದಲ್ಲ, ಆ ಸಾಧನೆ ಜೊತೆಗೆ ಮಾರಲ್ ವ್ಯಾಲ್ಯೂಸ್, ಡಿಸಿಪ್ಲಿನ್, ಶಿಸ್ತಂತ ಅನ್ನೋದು ತುಂಬ ಮುಖ್ಯ. ಎಷ್ಟೇ ದೊಡ್ಡ ಸಾಧಕರಾಗಿ ನಾವು ಮುಂದೆ ಹೋದರೂ ಕೂಡ ನಮ್ಮ ಹಿಂದೆ ಇರುವಂಥ ಗುರುನ ಮರಿಬಾರ್ದು ಅಂತ ಅನ್ನೋದನ್ನು ನಾನು ಈ ಟ್ಯೂಷನಲ್ಲಿ ಕಲ್ತಿದ್ದೀನಿ. ನನ್ನ ಜೀವನದಲ್ಲಿ ನಾನು ಮುಂದೆ ಏನು ಸಾಧನೆ ಮಾಡ್ತೀನಿ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಕಲ್ತಿರೋವಂಥ ಸಂಸ್ಕಾರ, ವಿನಯ, ಗುಣ ಮತ್ತು ಒಳ್ಳೆತನ ನನ್ನ ಜೀವನ ಪರ್ಯಂತ ಕಂಟಿನ್ಯೂ ಆಗುತ್ತೆ. ನಾನು ಮುಂದೆ ಮಾಡೋ ಸಾಧನೆಗಳಿಗೆಲ್ಲ ಇದು ಒಂದು ಫೌಂಡೇಶನ್ ಅಂತಲೇ ಹೇಳ್ಬೋದು. ನಾನು ಯಾವತ್ತೂ ಈ ಟೀಚರ್ಸ್ನ ನನ್ನ ಏನೇ ಚಿಕ್ಕದಾಗಿ ಅಂದರೆ ನಾನು ಮುಂದೆ ಮಾಡೋ ಸಾಧನೆಗೆ ಈ ಟೀಚರ್ಸ್ನ ನಾನು ಯಾವತ್ತೂ ನನ್ನ ಲೈಫಲ್ಲಿ ಮರೆಯಲ್ಲ. ಈಗ ಇಲ್ಲಿ ಕಲ್ತಿರೋವಂಥ ಗುಣನ ನನ್ನ ಲೈಫ್ ಪರ್ಯಂತ ನಾನು ರೂಢಿಸ್ಕೊತೀನಿ ಅಂತ ಹೇಳಿದ್ದು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನನ್ನ ಟೀಚರ್ಸ್ಗೆ ಇವತ್ತು ಟೀಚರ್ಸ್ ಡೇ ದಿನ ಮಾತ್ರ ಸೆಲೆಬ್ರೇಟ್ ಮಾಡೋದಿಲ್ಲ ಅಂತಾನೂ ಹೇಳ್ಕೊಟ್ಟು ಇವತ್ತು ಒಂದು ಥ್ಯಾಂಕಿಂಗ್ ಇದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ ನನ್ನ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತುಗಳನ್ನು ನನ್ನ ಹೆಸರು ಭವನ್. ನಾನು ಓದಿದ್ದು ಶ್ರೀಗುರುಜಿ ವಿದ್ಯಾನಿಕೇತನ ಅನೇಕದಲ್ಲಿ. ನಾನು 2024-25ನೇ ಬ್ಯಾಚ್ನಲ್ಲಿ SSLC ಪೂರ್ಣಗೊಳಿಸಿದೆ. ನಾನು ಇಲ್ಲಿ GMS ಸರ್ ಹತ್ರ ಟ್ಯೂಷನ್ಗೆ ಬರ್ತಾಯಿದ್ದೆ. GMS ಸರ್ ಮತ್ತು ಪರಶುರಾಮ್ ಸರ್ ಇಬ್ಬರು ನನಗೆ ಎಲ್ಲ ಚೆನ್ನಾಗೇ ಪಾಠ ಮಾಡ್ತಾಯಿದ್ರು. ಇಬ್ಬರು ಒಳ್ಳೆ ಟೀಚರ್ಸು. ಬೇರೆ ಎಲ್ಲ ಸ್ಟೂಡೆಂಟ್ಸನ್ನು ಆರಾಮಾಗಿ ಟೀಮಾಗಿ ಹೇಳ್ಕೊಡ್ತಾರೆ. ಎಲ್ಲ ಸರ್ಗಳು ಎಲ್ಲವೂ ನಮಗೆ ಅಕಾಡೆಮಿಕ್ ಜೊತೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲನೂ ಹೇಳ್ಕೊಡ್ತಾರೆ. ಬೇರೆ ಟೀಚರ್ಸ್ನ ಇಲ್ಲಿ ಬರೀ ಅಕಾಡೆಮಿಕ್ ಬಿಟ್ಟು ಡಿಸಿಪ್ಲಿನ್ನ ಇತರ ವಿಷಯಗಳ ಬಗ್ಗೆ ಎಲ್ಲ ತಿಳ್ಕೊಳ್ಬೋದು. ನಾವು ಎಲ್ಲರೂ ಬಂದು ಟೀಚರ್ಸ್ನ ನಮ್ಮ ಸಿಕ್ಕಿರೋ ಆನೇಕಲಲ್ಲಿ ಸಿಕ್ಕಿರೋ ಟೀಚರ್ಸ್ನ ಉಪಯೋಗಿಸ್ಕೊಳ್ಳಿ. ನಾನು 10th 98% ಬರೋಕ್ಕೆ ಕಾರಣ GMS ಸರ್ ಮತ್ತು ಪರಶುರಾಮ್ ಸರ್ದು ತುಂಬ ಮುಖ್ಯ ತೆಗಿತು. ಅವ್ರಿಗೆಲ್ಲ ಧನ್ಯವಾದ ಹೇಳ್ತಾ ಈ ದಿನ ಅವ್ರಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಪಾಠದ ಜೊತೆಗೆ GMS ಸರ್ ಪರಶುರಾಮ್ ಸರ್ ಇಬ್ಬರು ಶಿಸ್ತು ಹೇಳ್ಕೊಟ್ರು ಮತ್ತು ಆಧ್ಯಾತ್ಮಿಕ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇದ್ದರು. ನಾವು ಜೀವನದಲ್ಲಿ ಏನು ಬೆಳಿಬೇಕು, ಹೇಗೆ ಮಾಡಬೇಕು ಎಲ್ಲ ಹೇಳ್ಕೊಟ್ರು. ಓಕೆ.